ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಶ್ರೀಮಂತ ಅತಿಥಿ ಮುರುಗೇಂದ್ರ ಶಿವಯೋಗಿಗಳನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ದರೂರು ಗ್ರಾಮದಲ್ಲಿ ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಗಣಪತಿ ದೇವಸ್ಥಾನದ ಉದ್ಘಾಟನೆ, ಮೂರ್ತಿ ಪ್ರತಿಷ್ಠಾಪನೆ, ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು, ಸರಳತೆಯ ಸಾಕಾರ ಮೂರ್ತಿಗಳು, ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು, ಶ್ರೀಶೈಲ ಮಹಾಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಜೀವನಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ನೇತೃತ್ವ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯರ ಜೀವಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಜೀವಚರಣಕ್ಕೆ ನತಮಸ್ತಕನಾಗಿ ಅಥಣಿಯ ಪೊಲೀಸ್ ಠಾಣೆಯ PSI ಸರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿ ಬಂಧುಗಳೇ, ಶ್ರೀಶೈಲ ಮಹಾಸನ್ನಿಧಿ ಜಗದ್ಗುರುವರು ನಮ್ಮ ಊರಿಗೆ ಬರಬೇಕು, ದಿವ್ಯ ಸಾನ್ನಿಧ್ಯ ಉಳಿಸ್ಕೊಳ್ಬೇಕಂದ್ರ ಅದ್ರ ಹಿಂದೊಂದು ಅಧ್ಯಾತ್ಮದ ಶಕ್ತಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರ ಸರಿ, ಈ ಗ್ರಾಮದೊಳಗ ಜಗದ್ಗುರು ಮಹಾಸನ್ನಿಧಿಯವರಿಗೆ ಪದಾರ್ಪಣೆ ಮಾಡಿ ದಿವ್ಯ ಸಾನ್ನಿಧ್ಯ ಉಳಿಸ್ಕೊಂಡಿರ್ಬೇಕಾದ್ರ ಒಂದು ಮೂಲ ಕಾರಣ ಇದೆ. ಈ ಗ್ರಾಮದ ಗ್ರಾಮ ದೇವಿಯಾಗಿರ್ತಕ್ಕಂಥ ಅವ್ವಲಿಂಗವ್ವ ದೇವಿ ಶ್ರೀಶೈಲ ಪೀಠಕ್ಕೆ ಪಾದಯಾತ್ರೆ ಹೋದಾಗ ಬುದ್ಧಿ ಶ್ರೀಶೈಲ ಪೀಠದೊಳಗೂ ಅವ್ವಲಿಂಗವ್ವ ಜೀವಂತ ದರ್ಶನ ಕೊಟ್ಟಾಳ, ಇದೇ ಗ್ರಾಮದೊಳಗೂ ಜೀವಂತ ದರ್ಶನ ಕೊಟ್ಟಾಳ. ಅಂತ ಪುಣ್ಯದ ಭೂಮಿ ದರೂರು ಗ್ರಾಮದ ಬುದ್ಧಿ. ಇದು ಒಂದು ಪುಣ್ಯದ ಗ್ರಾಮ ಅನ್ಲಿಕ್ಕೆ ಒಂದನೇ ಸಾಕ್ಷಿ. ಎರಡನೇದು ಅಂತಂದ್ರ ಈ ನಾಡಿಗಳು 31 ಜಿಲ್ಲೆಗಳ ರೈತರಿಗೆ ಕಬ್ಬಿನ ಬೆಲೆಗಾಗಿ ಹೋರಾಟ ಮಾಡಿದಾಗ ನಾನೊಂದು ಸತ್ಯ ಘಟನೆಯನ್ನು ಹೇಳುತ್ತೇನೆ. ಬೆಳಗಿನ ಜಾವ 3 ಗಂಟೆಗೆ ಮಹಾಸನ್ನಿಧಿಯವರು ಫೋನ್ ಮಾಡಿ ಗುರುಲಾಪುರ ಕ್ರಾಸದ ಹೋರಾಟಕ್ಕೆ ಬಂದು ಒಂದು ಮಾತನ್ನು ಹೇಳಿದರು. ಮೊದಲನೇದಾಗಿ ಇಡೀ 31 ಜಿಲ್ಲೆಗಳ ರೈತರು ಒಕ್ಕಟ್ಟಾಗಿ ಕುಂತೀರಿ, ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತವಾಗಿ ಕುಂತೀರಿ. ಆ ಗುರುಲಾಪುರ ಕ್ರಾಸ್ ಒಳಗ ಶ್ರೀಶೈಲ ಮಹಾಸನ್ನಿಧಿಯವರು ಅಡ್ಡ ಪಲ್ಲಕ್ಕಿ ಉತ್ಸವ ಆಗಿತ್ತು. ಅವತ್ತು ವಾಣಿ ಮಾಡಿದ್ರು, ಇದೊಂದು ಮುಂದಿನ ದಿನಮಾನಗಳು ಬಂಗಾರದ ಗಣಿ ಆಗ್ತದ ಅಂತೇಳಿ ಅವರ ಬಂದು ಅಲ್ಲಿ ದಿವ್ಯ ಸಾನ್ನಿಧ್ಯ ಉಳಿಸ್ಕೊಂಡು ಅವತ್ ಏನು ಬಂದ ಸನ್ನಿಧಾನವನ್ನ ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದ ಒಂದು ಮಾತು ಹೇಳಿದ್ರು. ನೀವೇನು ಮನದೊಳಗೆ ಸಂಕಲ್ಪ ಮಾಡಿರಿ ಅದ ರೇಟ್ ಈ ನಾಡಿನ ಕಬ್ಬು ಬೆಳೆಗಾರಿಗೆ ಸಿಗ್ತದ ಅಂತ ಹೇಳಿದ್ರು. 300 ರೂಪಾಯಿ ಸಿಕ್ಕಿರ್ತಕ್ಕಂಥ ಜಗದ್ಗುರುಗಳ ವಾಣಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಮಗೊಂದು ಹೆಮ್ಮೆ ಏನದ ಅಂತಂದ್ರ ಈ ಕನ್ನಡ ನಾಡಿನ ಪುಣ್ಯ ಭೂಮಿಯೊಳಗೆ ಜನ್ಮನೆತ್ತಿರ್ತಕ್ಕಂಥ ಜಗದ್ಗುರುಗಳು ಆಂಧ್ರ ಪ್ರದೇಶದ ಶ್ರೀಶೈಲದ ಮಲ್ಲಿಕಾರ್ಜುನ ಪೀಠದ ಜಗದ್ಗುರುಗಳಾಗಿ ಇಡೀ ದೇಶಕ್ಕೆ ಹೆಮ್ಮೆಯನ್ನು ತಂದಿರ್ತಕ್ಕಂಥ ಜಗದ್ಗುರುಗಳು ಅದು ನಮ್ಮ ಕನ್ನಡ ನಾಡಿನೊಳಗೆ ಜನ್ಮ ಇರ್ತಾರೋ ನಮ್ಗೆ ಹೆಮ್ಮೆ ವಿಷಯ ಇದೆ. ನಾನು ಬಹಳಷ್ಟು ವಿಷಯದ ಆಳಕ್ಕೆ ಹೋಗೋದಿಲ್ಲ. ಇನ್ನ ಸನ್ನಿಧಿಯವರು ಮಾತಾಡೋದ್ರ 2 ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾರತವನ್ನ ಅಧ್ಯಾತ್ಮದ ತೋರು ಮಣಿ, ಜಗತ್ತಿನ ಜನನಿ ಅಂತ ಯಾಕೆ ಕರೀತಾರಂತಂದ್ರ ಈ ದೇಶದ ರಾಷ್ಟ್ರ ಸಂತ ರವೀಂದ್ರನಾಥ್ ಟಾಗೂರ್ ಅವರನ್ನು ಇಂಗ್ಲೆಂಡ್ ದೇಶಕ್ಕೆ ಸ್ವಾಗತ ಮಾಡ್ಕೋಬೇಕಂತ ಮಾಡ್ತಿರ್ತಾರ. ಬಹಳ ವರ್ಷಗಳ ನಂತರ ರಾಷ್ಟ್ರ ಸಂತ ರವೀಂದ್ರನಾಥ್ ಟಾಗೂರ್ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಹೋದಾಗ 14-15 ವರ್ಷದ ಪುಟ್ಟ ಮಗುವಿನ ಕೈಯೊಳಗೆ ಒಂದು ಗುಲಾಬಿ ಹೂವನ್ನ ಕೊಟ್ಟು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಸ್ವಾಗತ ಮಾಡಿಕೊಡುತ್ತಾರೆ. ಆ ಮಗು ಏನ್ ಹೇಳ್ತಾರಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ನೋಡಿ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಮೈ ಇಂಡಿಯಾ ಅಂತ ಹೇಳ್ತಾರೆ. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೇಳ್ತಾರ, ಮಗುವಿಗೆ ಪ್ರಶ್ನೆ ಹಾಕ್ತಾರೆ, ಮಗು ನಿನ್ನ ವಯಸ್ಸು ಬಹಳ 13-14 ವರ್ಷ, ವೆಲ್ಕಮ್ ಟು ಇಂಗ್ಲೆಂಡ್ ಅಂತ ನಿನ್ನ ದೇಶಕ್ಕೆ ನನ್ನನ್ನು ಸ್ವಾಗತ ಮಾಡಿಕೊಂಡೆ, ಐ ಲವ್ ಮೈ ಇಂಡಿಯಾ ಅಂತ ಹೇಳಿದಲ್ಲ, ನಾನು ಭಾರತವನ್ನ ಪ್ರೀತಿಸ್ತೇನೆ ಅಂತ ಹೇಳಿದಲ್ಲ, ಯಾರಾದ್ರೂ ಹೇಳಿಕೊಟ್ಟಾರೋ ಅಥವಾ ನೀನೇ ಹೇಳಕತ್ತೀವಿ ಅಂತ ಕೇಳಿದಾಗ ಆ ಪುಟ್ಟ ಮಗು ಹೇಳ್ತದ, ಹಂಗಂದ್ರಿ ಬುದ್ಧಿ ನನಗೆ ಯಾರು ಹೇಳಿಕೊಟ್ಟಿಲ್ಲ, ನಾನು ಯಾಕೆ ಭಾರತವನ್ನ ಪ್ರೀತಿಸ್ತೀನಿ ಅಂತಂದ್ರ ಭಾರತೀಯರು ದೇವರನ್ನ ಪೂಜೆ ಮಾಡ್ತಾರೆ, ಅದಕ್ಕೆ ನಾನು ಭಾರತವನ್ನ ಪ್ರೀತಿಸ್ತೀನಿ.
ಇನ್ನು ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಭಕ್ತಿ ಅಚಲವಾಗಿರಬೇಕು, ಗಟ್ಟಿಯಾಗಿರಬೇಕು ಅನ್ನಲಿಕ್ಕೆ ಗುಲ್ಬರ್ಗ ಜಿಲ್ಲೆಯ ಗೊಲಗೇರಿಯ ಗೊಲಾಳೇಶ್ವರ ಅಂತೇಳಿ ಸನ್ನಿಧಿಯವ್ರಿಗೆ ಗೊತ್ತು. ಕುರಿ ಕಾಯ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯವ. ಈಗ ನಮ್ಮ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತೀವಲ್ಲ, ಹಂಗೆಲ್ಲರೂ ಪಾದಯಾತ್ರೆ ಹೋಗ್ತಾ ಇದ್ರು. ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಇದ್ದ. ಯಾರೋ ಹೋಗುವಾಗ ಒಂದಿಷ್ಟು ಕುರಿ ಕಾದ ಹಣ ಸಂಗ್ರಹ ಮಾಡಿದ್ದ. ಆ ಹಣವನ್ನ ಹೋಗುವ ಪಾದಯಾತ್ರೆ ಕೈಯ ಕೊಟ್ಟು ಒಂದು ಶ್ರೀಶೈಲದ ಲಿಂಗವನ್ನು ತಗೊಂಡು ಬರ್ರಿ, ನಾ ಪೂಜೆ ಮಾಡ್ತೀನಿ ಅಂತ ಹೇಳ. ಹಣ ತಗೊಂಡು ಹೋದ್ರು, ಪಾದಯಾತ್ರೆ ಮಾಡಿ ಅಲ್ಲೆಲ್ಲ ಜಾತ್ರೆಯನ್ನು ಮಾಡಿ ವಾಪಸ್ ಬರುವಾಗ ಲಿಂಗವನ್ನು ತರಲಿಲ್ಲ. ಎಲ್ಲರೂ ಮರೆತು ಬರ್ತಾರ. ಇನ್ನೇನು ಸಮೀಪ ಒಂದು 14 ಕಿಲೋಮೀಟರ್ ಇದ್ದಾಗ ಗೊಲಗೇರಿ ಗೊಲ್ಲಾಳೇಶ್ವರ ಲಿಂಗ ತರಲಿಕ್ಕೆ ಹಣ ಕೊಟ್ಟ, ನಾವು ಏನು ಕೊಡೋದು? ಅವಾಗ ವ್ಯಕ್ತಿ ಹೇಳ್ತಾನ ಅಹಂಕಾರದಿಂದ, ಅವೇನಪ್ಪ ಕುರಿ ಕಾಯ್ತಾ ಇರ್ತಕ್ಕಂಥ ಅಜ್ಞಾನ ಮನುಷ್ಯ ಅದನ, ಅವೇನ ಲಿಂಗ ನೋಡಿಲ್ಲ, ಕುರಿ ಹಿಕ್ಕಿ ಕಾಳು ತಗೊಂಡು ಒಂದು ಹಿಕ್ಕಿ ಕಾಳು ಕೊಟ್ಟು ಬಿಡೋದು ಅಂತ ಹೇಳಿದ್ರು. ತನ್ನವರ ಕೈಯಾಗ ಕೊಡ್ತಾರ, ಅದನ್ನ ಲಿಂಗವಂತ ತಿಳಿತಾನ, ಗಟ್ಟಿಯಾಗಿ ನಂಬಿಕೆ ಇಡ್ತಾನ. ಒಂದು ಬನ್ನಿ ಗಿಡದ ಕೆಳಗ ಆ ಕುರಿ ಹೆಕ್ಕಿ ಕಾಳನ್ನ ಲಿಂಗವಂತ ತಿಳ್ಕೊಂಡು ಪೂಜೆ ಮಾಡಿ ಕುರಿ ಕಾಯ್ತಾ 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 ದಿನಾಲು ಓಂ ನಮ ಶಿವಾಯ ಅಂತ ಚೆನ್ನ ಮಲ್ಲಿಕಾರ್ಜುನಾಗ ಅಖಂಡ ವಿಶ್ವಾಸ ಇಟ್ಟಿದ್ದ. ಆ ಕುರಿ ಹಿಕ್ಕಿಯೊಳಗ ಚೆನ್ನ ಮಲ್ಲಿಕಾರ್ಜುನ ಹೆಂಗ ಪ್ರತ್ಯಕ್ಷ ಆಗಿದ್ದ ಅಂತಂದ್ರ ಕೆಲವೇ ಜನರೊಳಗ ಬುದ್ಧಿ ಲಿಂಗವಾಗಿ ಪರಿವರ್ತನೆ ಆಗ್ತದ. ಆತನ ಭಕ್ತಿಯ ಇವತ್ತು ಏನಾಗ್ಯದ ಅಂತಂದ್ರೆ ಅದೇ ಗೊಲಗೇರಿ ಗೊಲ್ಲಾಳೇಶ್ವರ ಕುರಿ ಕಾಯ್ತಕ್ಕಂಥ ವ್ಯಕ್ತಿ ಶ್ರೀಶೈಲ ಮಲ್ಲಿಕಾರ್ಜುನನ್ನ ಗೊಲಗೇರಿ ಒಳಗೆ ದರ್ಶನ ಮಾಡ್ಕೊಂಡಿದ್ದ. ಅವ ಸತ್ತ ನಂತರ ಅವನ ಗತಿಗೆ ಆಗ್ಯದ. ಇಡೀ ಕನ್ನಡ ನಾಡಿನೊಳಗೆ ಯಾರ ಹೋದ್ರು ಸಹಿತ ಬೇಡಿ ಬಂದವರಿಗೆ ಬಯಸದ್ದನ್ನ ನೀಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಆಗಿ ಇವತ್ತು ಗೊಲಗೇರಿ ಗೊಲ್ಲಾಳೇಶ್ವರ 2ನೇ ಶ್ರೀಶೈಲ ಪೀಠ ಅನ್ನುವ ಮಟ್ಟದೊಳಗೆ ಅದು ಬೆಳವಣಿಗೆ ಆಗಲಿಕ್ಕತ್ತದ. ಮಲ್ಲಿಕಾರ್ಜುನ ಸತ್ಯ ನನಗೊಂದು ಏನು ಖುಷಿ ಆಗ್ತದ ಬುದ್ಧಿ, ಬಹಳ ಸಣ್ಣ ವಯಸ್ಸಿನೊಳಗ ನಮ್ಮಲ್ಲಿ ಈ ಗ್ರಾಮದೊಳಗೆ ರಂಭಾಪುರಿ ಜಗದ್ಗುರುಗಳು ಬರ್ತಾ ಇದ್ರು. ಮೊದಲ 15 ವರ್ಷ ಹಿಂದ್ಗಡೆ. ಅದರ ನಂತರದೊಳಗ ನಮ್ಮ ದರೂರ್ ಗ್ರಾಮದೊಳಗೆ ಬಹಳಷ್ಟು ಜಾತ್ರೆಗಳಾಗ್ಯಾವ, ಪ್ರವಚನ ಆಗ್ಯಾವ. ಮತ್ತು ದಿನನಿತ್ಯದ ಶಾಸ್ತ್ರದ ಊರು ಬುದ್ಧಿ, ದಿನನಿತ್ಯ ಶಾಸ್ತ್ರದ ಊರು. ಇಷ್ಟೆಲ್ಲಾ ಜನ ಧರ್ಮ ಜಾತಿ ಮತ ಪಂಥ ಪಕ್ಷ ಎಲ್ಲವನ್ನು ಬಿಟ್ಟು ಸಮಾಗಮ ಆಗ್ಯಾರ ಅಂತಂದ್ರ ಈ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಕೆಲವು ಹಳ್ಳಿ ಒಳಗ ದರೂರ ಗ್ರಾಮದಿಂದ ಶ್ರೀಶೈಲ ಪೀಠಕ್ಕೆ ಪಾದಯಾತ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ರಾಮದಿಂದ ಪ್ರತಿ ವರ್ಷ ಹೋಗ್ತಿರ್ತಾರ. ಇದು ಭಕ್ತಿಯ ತವರು ಮನೆಯದ. ನಂದು ಒಂದು ವಿನಂತಿ ಅದ ಮಹಾ ಸನ್ನಿಧಿಯವರಿಗೆ, ಎಲ್ಲರ ಪರವಾಗಿ ಏನದ ಅಂತಂದ್ರೆ ಬುದ್ಧಿ, ನಾವು ಈ ನಾಡಿನೊಳಗೆ ದುಶ್ಚಟ ಮುಕ್ತ ಸಮಾಜವನ್ನ ಮಾಡಬೇಕಂತೇಳಿ ಹುಕ್ಕೇರಿ ಅಪ್ಪಗಳು ನಮ್ಮದು ಸಂಕಲ್ಪದ. ಅದಕ್ಕೆ ನಾವು ಇವತ್ತು ಶಾಸಕರು ಬಂದಿದ್ರೆ ಮನವಿ ಕೊಡಬೇಕಂತ ಪಕ್ಷಾತೀತವಾಗಿ ಬರಲಿಲ್ಲ. ಮತ್ತೊಂದ್ಸಾರಿ ಕೊಡ್ತೀವಿ. ಏನದ ಅಂತಂದ್ರೆ ಬುದ್ಧಿ, ಕರ್ನಾಟಕದೊಳಗೆ ಸಂಪೂರ್ಣವಾಗಿ ಸಾರಾಯ ಬಂದ್ ಆಗಬೇಕು. ನಮ್ಮ 31 ಜಿಲ್ಲೆಗಳ ರೈತರಿಗೆ ಒಂದು 5 ರಿಂದ 5.5 ಸಾವಿರ ಟನ್ ಕಬ್ಬಿಗೆ ಆಗಬೇಕು. ಈ ಎಲ್ಲಾ ಜೋಳ, ರಾಗಿ, ತೆಂಗು, ಭತ್ತ, ದಾಳಿಂಬೆ, ದ್ರಾಕ್ಷಿ ಎಲ್ಲಕ್ಕೊಂದು MSP ಆಗಬೇಕು. ರೈತ ಉದ್ಧಾರ ಆದ್ರೆ ಜಗತ್ತು ಉದ್ಧಾರ ಆಗಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಸಂಜೆಯವರ ಪಾಲಕ ನಾನು ವಿನಂತಿ ಮಾಡಿಕೊಳ್ತೀನಿ, ಈ ರಾಜ್ಯ ಸಂಪೂರ್ಣ ಸಾರಾಯಿ ಬಂದ್ ಆಗಲಿಕ್ಕೆ ಮುಂದಿನ ದಿನಮಾನದೊಳಗೆ ಏನಾದರೂ ಬೃಹತ್ ಪ್ರಮಾಣದ ಒಂದು ಸಂಘಟನೆ ಆದ್ರೆ ಅದಕ್ಕೆ ತಾವ ದಿವ್ಯ ಸಾನ್ನಿಧ್ಯ ವಹಿಸ್ಕೋಬೇಕಂತೇಳಿ ತಾವೆಲ್ಲರ ಪಾಲಕರು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇನ್ನು ಒಂದು ಮಾತು, ತಾವೆಲ್ಲ ರೈತರದಿರಿ, ಒಂದೇ ಮಾತಲ್ಲಿ ನಾನು ಮಾತು ಮುಗಿಸ್ತೀನಿ. ಯಾರೇ ಮನೆಗೆ ಬಂದಾಗ, ಮಹಾತ್ಮರು ಬಂದಾಗ, ರಾಜಕಾರಣಿಗಳು ಬಂದಾಗ, ಅಧಿಕಾರಿಗಳು ಬಂದಾಗ ಮಕ್ಕಳನ್ನು ಪರಿಚಯ ಮಾಡಿಸ್ತಿರ್ತಾವೆಲ್ಲ. 4 ಜನ ಮಕ್ಕಳು ಇರ್ತಾವ. ಒಬ್ಬ ಡಾಕ್ಟರ್ ಅದಾನ್ರಿ, ಇನ್ನೊಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ, ಹೊಲ್ದಾಗ ಕೆಲಸ ಮಾಡೋವನ ಅದನ್ನ ಬಿಡ್ರಿ ಅಂತ. ಏನ್ರ ಹಂಗಲ್ಲ ಬೇಡ. ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅಲ್ಲಾದ ಭೂಮಿ ತಾಯಿ ಮಡಿಗಳು ಬೆವರು ಸುರಿಸ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ರೈತ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನ್ಯ ಪರಿಚಯ ಬುದ್ಧಿ. ಒಂದೇ ಸಾಗರ ಇವತ್ತು ಮುಗಿಸ್ತೀನಿ. ಇವರೆಲ್ಲ ಏನಂತ ಗೊತ್ತಿರಿ ಬುದ್ಧಿ, ಎಲ್ಲಾರು ರೈತರದವ್ರು. ಇವ್ರು ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ಶ್ರೀಶೈಲ ಮಹಾ ಸನ್ನಿಧಿಯವರಲ್ಲ, ನಿಮ್ಮ ಮಕ್ಕಳನ್ನ ಯಾರು ರೈತರಿಗೆ ಕೊಡ್ತೇನೆ ಅಂತ ಕೈ ಎತ್ತರ ನೋಡು. ಕೇಳಿದ್ರು ಇವ್ರು ಯಾರು ರೈತರಲ್ಲ. ಇವರೆಲ್ಲ ಪೊಲೀಸ, ಇಂಜಿನಿಯರ್, ಡಾಕ್ಟರ್ ಎಲ್ಲ ಇರ್ಬೋದು. ಸ್ವಲ್ಪ ಇವರೆಲ್ಲರಿಗೆ ಬುದ್ಧಿ ಆಕಳ ಎಮ್ಮೆ ಚಿತ್ರ ತೋರಿಸ್ಬೇಕು. ತಾಯಿ ಇನ್ನು ಕೆಲವು ವರ್ಷದೊಳಗೆ ಭೂಮಿಗೆ ಕೋಟಿಗಟ್ಟಲೆ ಕಿಮ್ಮತ್ತು ಬಂದದ.
5,000 ರೂಪಾಯಿ ಟನ್ ಕಬ್ಬು ಆಯ್ತು ಅಂದ್ರ ನಿಮ್ಮ ಬೆಳೆಗಳಿಗೆ ಒಂದು ಒಳ್ಳೆ ಬೆಲೆ ಬಂತು ಅಂದ್ರ IAS IPS ಅಧಿಕಾರಿ ಮಕ್ಕಳನ್ನ ಸಹಿತ ತಂದು ರೈತರಿಗೆ ಕೊಡ್ತಕ್ಕಂತ ಕಾಲ ಬಹಳ ದೂರ ಇಲ್ಲ, ಬಂದೇ ಬರ್ತದ. ಆದ್ರೆ ನಿಮ್ಗೆ ಒಂದು ನೆನಪಿರ್ಲಿ, ಈ ನಾಡಿನೊಳಗೆ ತಂದೆ ತಾಯಿಯನ್ನ ಬಹಳ ಕಲ್ತವ್ರು, ರೊಕ್ಕಿದ್ದವರು, ಬಹಳ ದೊಡ್ಡ ನೌಕರಿ ಇದ್ದವರು ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗೆ ಬಿಟ್ಟಾರ. ಶ್ರೀಶೈಲ ಮಹಾಸಂಘದ ಜಗದ್ಗುರುಗಳ ಆಶೀರ್ವಾದದಿಂದ ತಂದೆ ತಾಯಿಯನ್ನ ವೃದ್ಧಾಶ್ರಮ ಬಿಡದೆ ಇರ್ತಕ್ಕಂಥವ್ರು ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡ್ತಕ್ಕಂಥ ಒಂದು ಕುಲ ಆದ ರಾಜ್ಯದೊಳಗ. ಆ ಕುಲ ಯಾವ್ದಂದ್ರೆ ರೈತ ಕುಲ ಮಾತ್ರ. ಇವತ್ತು ನಮಗೇನು ಖುಷಿಯಾಗಿದೆ ಅಂದ್ರ ಶ್ರೀಶೈಲ ಪೀಠಕ್ಕೆ ಎಲ್ಲರೂ ನಡ್ಕೊಂತ ಹೋಗ್ತಾರ. ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತಿರೂಪವಾಗಿ ಜಗದ್ಗುರುಗಳು ನಮ್ಮೂರಿಗೆ ಬಂದಾರ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನ ಕರುಣಿಸಿರುವ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಕ್ಕಂತಹ ಪರಮ ಪೂಜ್ಯ